ಒಂದೇ ತರಹ ಮಿಡಿವ ಸಮಯ ಎರಡು ನೆರಳು ಒಂದೇ ಗುರಿಯ ತಲುಪೋ ಸಮಯ ಭಾವಬಾನು ರಂಗು ತುಂಬಿ ಮಿಂಚೋ ಸಮಯ ಮೌನ ಮೌನ ಪ್ರೇಮಗಾನ ಹಾಡೋ ಸಮಯ ಅಮೃತ ಘಳಿಗೆ ಅಮೃತ ಘಳಿಗೆ ಅಮೃತ ಘಳಿಗೆ ಅಮೃತ ಘಳಿಗೆ ಅರೆ ಅಪ್ಪ ಫೋನ್ ಮಾಡಿದ್ದಾರೆ. ಬಿಸಿ ಬರ್ತಾ ಇದೆಯಲ್ಲ, ಇರ್ಲಿ ನಾನೇ ಇನ್ನೊಂದ್ಸತಿ ಟ್ರೈ ಮಾಡಿ ನೋಡ್ತೀನಿ. ಅಮೃತ ಅಮೃತ ಮಗಳೇ, ನಿಜವಾಗ್ಲೂ ನೀವೇನ ಮಾತಾಡ್ತಾ ಇರೋದು? ನಂಗೆ ನಂಬಕ್ಕೆ ಆಗ್ತಾ ಇಲ್ಲ. ಹೌದಮ್ಮ, ನಾನೇ ನಿನ್ ಪಾಲಿನ ಪಾಪಿಷ್ಟ ತಂದೆ. ಅಯ್ಯೋ ಅಪ್ಪ, ಹಾಗೆಲ್ಲ ಹೇಳ್ಬೇಡಿ ಅಪ್ಪ ಪ್ಲೀಸ್. ದಯವಿಟ್ಟು ನನ್ನ ಕ್ಷಮಿಸ್ಬಿಡು ತಾಯಿ. ನಿನ್ನ ನಮ್ದೆ ನಾನು ನಿನಗೆ ಮೋಸ ಮಾಡ್ಬಿಟ್ಟೆ. ಎಷ್ಟು ಕಷ್ಟ ಪಡ್ತಿದ್ಯೋ, ಎಷ್ಟು ದುಃಖ ಪಡ್ತಿದ್ಯೋ. ಪಾಪಿಯ ರಾಹುಲಿಂದ ನಿನಗೆ ತುಂಬಾ ಅನ್ಯಾಯ ಆಗಿದೆ ಅಂತ ನಿಮ್ ಚಿಕ್ಕಮ್ಮ ನನಗೆ ಹೇಳಿದ್ಲು. ಇದಕ್ಕೆಲ್ಲ ನಾನೇ ಹೊಣೆಗಾರ ಆಗೋಗ್ಬಿಟ್ಟೆ ಕಣೆ ತಾಯಿ. ಅಯ್ಯೋ ಅಪ್ಪ, ಈಗದೆಲ್ಲ ಬಿಡಿ. ನಿಮಗೆ ನಾನು ತಪ್ಪಿಲ್ಲ ಅಂತ ಗೊತ್ತಾಗಿ ನನ್ನನ್ನು ಕ್ಷಮಿಸಿ ನನ್ನ ಹತ್ರ ಮಾತಾಡ್ತಾ ಇದ್ದೀರಾ ಅಲ್ವಾ? ನನಗಷ್ಟು ಸಾಕು ಅಪ್ಪ. ಕ್ಷಮೆಯ ಧಾರಿತ್ರಿ ನೀನು. ಅಪ್ಪ ಸಾಕು ಬಿಡಿ. ನೀವೀಗ ಹೇಗಿದ್ದೀರಾ? ನಿಮ್ಮ ಆರೋಗ್ಯ ಹೇಗಿದೆ? ಪಾಪಿ ಚಿರಾಯು ಅಂತ ನಾನು ಚೆನ್ನಾಗೇ ಇದ್ದೀನಿ ತಾಯಿ. ನೀನ್ ಹೇಗಿದೀಯಮ್ಮ? ನಿನ್ ಕೆಲಸ ಹೇಗಿದೆ? ಎಲ್ಲ ಚೆನ್ನಾಗಿದೆ ಅಪ್ಪ. ನಂಗೀಗ್ಲೇ ಊರಿಗೆ ಬಂದು ನಿಮ್ಮನ್ನು ನೋಡ್ಬೇಕು ಅಂತ ಅನಿಸ್ತಾ ಇದೆ. ನನಗೂ ನಿನ್ನನ್ನು ಯಾವಾಗ ನೋಡ್ತೀನೋ ಅನ್ನಿಸ್ತಿದೆ ಪುಟ್ಟಿ. ನೀನ್ ಈಗಲೇ ಬರಬೇಡ ತಾಯಿ. ನಿನ್ನ ಕೆಲ್ಸಕ್ಕೆ ತೊಂದರೆ ಆಗುತ್ತೆ. ಒಂದೆರಡು ದಿನ ಆದ್ಮೇಲೆ ನಾನೇ ಬರ್ತೀನಿ ಪುಟ್ಟ ನಿನ್ನನ್ನು ನೋಡಕ್ಕೆ. ಸರಿನಾ? ಹ್ಞೂ ಅಪ್ಪ, ಹಾಗೆ ಮಾಡಿ. ಹಲೋ, ಹೇಗಿದ್ದೀರಾ? ಇಸ್ ಎವ್ರಿಥಿಂಗ್ ಫೈನ್? ಏನಾದರೂ ಸಮಸ್ಯೆನಾ? ಅಯ್ಯಯ್ಯೋ, ಅಷ್ಟೊಂದು ಗಾಬರಿ ಆಗಬೇಡಿ. ಸಮಸ್ಯೆ ಬಂದಿಲ್ಲ, ಇರೋ ಸಮಸ್ಯೆ ಪರಿಹಾರ ಆಯಿತು ಅಂತ ಹೇಳೋಣ ಅಂತ ಕಾಲ್ ಮಾಡಿದೆ. ಕಂಗ್ರ್ಯಾಚುಲೇಷನ್ಸ್, ಐ ಆಮ್ ವೆರಿ ಹ್ಯಾಪಿ ಫಾರ್ ಯು. ಏನು ಅಂತ ಹೇಳೋಕೆ ಮೊದಲೇ ಇಷ್ಟೆಲ್ಲ ಹೇಳಿಬಿಟ್ರಿ. ನಿಮ್ಮ ಖುಷಿ ನಿಮ್ಮ ಧ್ವನಿಯಲ್ಲೇ ಗೊತ್ತಾಗ್ತಿದೆ. ಸೊ ಏನು ಗೊತ್ತಾ, ಅಪ್ಪ ನನಗೆ ಕ್ಷಮಿಸ್ಬಿಟ್ರು. ಚಿಕ್ಕಮ್ಮ ಅಪ್ಪಂಗೆ ಅರ್ಥ ಆಗೋ ಹಾಗೆ ಎಲ್ಲ ಹೇಳಿದ್ದಾರೆ. ಈಗ ಅಪ್ಪಂಗೆ ನನ್ನ ಮೇಲೆ ಯಾವ ಕೋಪನೂ ಇಲ್ಲ.
ನಂಗೆ ಈಗಲೇ ಓಡೋಗಿ ಅಪ್ಪನ ನೋಡಬೇಕು ಅನ್ನಿಸ್ತಾ ಇದೆ. ಮತ್ತೆ ಹೋಗೋದು ತಾನೆ, ಕಾರ್ ತೊಗೊಂಡು ಬಂದುಬಿಡ್ಲಾ? ಇಲ್ಲ ಇಲ್ಲ, ಅಪ್ಪ ಬರೋದು ಬೇಡ ಅಂತ ಹೇಳಿದ್ರು. ಈಗ ತಾನೇ ಹೊಸ ಕೆಲಸಕ್ಕೆ ಸೇರಿದೀಯಾ, ನಾನೇ ಬರ್ತೀನಿ ಅಂತ ಹೇಳಿದ್ರು. ನೀವು ಅಪ್ಪನ ಮಗಳೇ ಅಂತ ಕನ್ಫರ್ಮ್ ಆಯಿತು ಬಿಡಿ. ಅಂದರೆ ಯಾವಾಗಲೂ ಬೇರೆಯವ್ರು ಒಳ್ಳೇದನ್ನೇ ಯೋಚನೆ ಮಾಡ್ತಿರ್ತೀರಲ್ಲ ಇಬ್ಬರು, ಅದಕ್ಕೆ ಹೇಳಿದೆ. ಅಷ್ಟೆಲ್ಲ ಏನಿಲ್ಲ, ನಂಗೆ ನಿಜವಾಗ್ಲೂ ಈಗ ಸೆಲೆಬ್ರೇಟ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಅಷ್ಟೇ ತಾನೇ, ಊರಿಗಂತೂ ಕರ್ಕೊಂಡೋಗೋ ಅದೃಷ್ಟ ನನಗಿಲ್ಲ. ಅಟ್ಲೀಸ್ಟ್ ಒಂದೊಳ್ಳೆ ಐಸ್ ಕ್ರೀಮ್ ಆದರೂ ಕೊಡಿಸ್ತೀನಿ, ಹೂ ಅನ್ನಿ. ಹ್ಞೂ. ಹಲೋ 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 ಹಲೋ. ಛೇ, ಈ ಬ್ಯಾಟ್ರಿ ಬೇರೆ ಈಗಲೇ ಖಾಲಿ ಆಗಬೇಕಾ? ಛೇ, ಮಧ್ಯಾಹ್ನ ಮೇಡಮ್ ಮನೇಲಿ ಫೋನ್ ಚಾರ್ಜಿಗೆ ಹಾಕಿದ್ದೆ ಅಲ್ವಾ, ಚಾರ್ಜರ್ನ ಅಲ್ಲೇ ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಏನು ಮಾಡೋದಿವಾಗ? ಪಾಪ ಅವ್ರು ಎಷ್ಟೊತ್ತಿ ಫೋನ್ ಟ್ರೈ ಮಾಡಿದ್ರೋ ಏನೋ. ಫೋನ್ ಸ್ವಿಚ್ ಆಫ್ ಅಂತ ಬರ್ತದೆ. ಥೋ, ಇವರೊಂದು ಹಳೆ ಕಾಲದ ಫೋನ್ ಇಟ್ಕೊಂಡು. ಮೇ ಬಿ ಫೋನ್ದೇ ಪ್ರಾಬ್ಲಮ್ ಇರಬೇಕು. ಇಷ್ಟೊತ್ತಲ್ಲಂತೂ ಇವ್ರು ಎಲ್ಲಿಗೂ ಹೋಗೋರಲ್ಲ. ಮೇ ಬಿ ಶಿ ವಿಲ್ ಬಿ ನಾಟ್ ಇನ್ ಎನಿ ಟ್ರಬಲ್. ಓಹೋ, ಅಂತೂ ಸೋಲೊಪ್ಕೊಂಡು ಊರು ಬಿಟ್ಟು ಹೋಗ್ತಿದ್ಯಾ? ಬೇಷ್ ಬೇಷ್. ಇಲ್ಲಿದ್ದು ಅವಮಾನ ಅನುಭವಿಸೋಕ್ಕಿಂತ ಊರಿಗೆ ವಾಪಸ್ ಹೋಗೋದೇ ಒಳ್ಳೇದು. ಕೆಟ್ಟ ಮೇಲೆ ಬುದ್ಧಿ ಬರೋಕ್ಕಿಂತ ಮುಂಚೆ ಬರೋದು ಇನ್ನೂ ಒಳ್ಳೇದು. ಸರ್, ನಾನು ಊರ್ ಬಿಟ್ಟು ಹೋಗ್ತಾ ಇಲ್ಲ, ನಿಮ್ಗಿನ್ನೂ ಹತ್ರ ಬರ್ತಾ ಇದ್ದೀನಿ. ಹತ್ರನಾ? ಅಂದ್ರೆ ಅಮೃತ, ಬಂದ್ಯಮ್ಮ? ಏ ತರ್ಲೆ, ಏನ ನೀನು ಅವಳು ಬಂದ ತಕ್ಷಣ ಜಗಳ ಶುರು ಮಾಡ್ಬಿಡ್ದ? ನೋಡು, ಇನ್ಮೇಲೆ ನೀನು ಇದರಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಯಾಕೆ ಅಂದ್ರೆ ನಿನ್ ಮದುವೆ ಜವಾಬ್ದಾರಿ ಹೊತ್ಕೊಂಡಿರೋ ನಮ್ಮ ಅಮೃತ ಇನ್ಮೇಲೆ ಇಲ್ಲೇ ಹತ್ತದಲ್ಲಿರ್ತಾಳೆ. ಅಯ್ಯೋ ದೇವ್ರೆ, ನನಗೆ ಯಾಕಪ್ಪ ಇಂಥ ಶಿಕ್ಷೆ? ಯಾರ ಮುಖನ ದಿನ ನೋಡಕ್ ಕಷ್ಟ ಆಗ್ತಿತ್ತೋ, ಇನ್ನವ್ರ ಮುಖನ ದಿನಕ್ಕೆ 3 ಹೊತ್ತು ನೋಡ್ಬೇಕಲ್ಲ. ಅದ್ರಕ್ಕಿಂತ ದೊಡ್ಡ ಶಿಕ್ಷೆ ಇನ್ನೊಂದಿಲ್ಲ. ಇವಳು ಇಲ್ಲಿಗೆ ಬಂದ್ರೆ ನಾನು ಆಫೀಸ್ನೇ ಮನೆ ಮಾಡ್ಕೊಂಡ್ಬಿಡ್ತೀನಿ. ಏನೋ ತಮಾಷೆ ಮಾಡ್ತೀಯಾ? ನಮ್ಮ ಹುಡುಗಿ ಎಷ್ಟು ಲಕ್ಷಣವಾಗಿದ್ದಾಳೆ ಅಲ್ವಾ? ಹಾಗಾದ್ರೆ ಅಜ್ಜಿ, ನನ್ನನ್ನು ಮಾರ್ಬಿಟ್ಟು ಇವಳನ್ನ ದತ್ತು ತಗೋಬಿಡಿ. ಅಯ್ಯಯ್ಯೋ, ನಿಮ್ಮ ಅಮ್ಮನ್ನ ಅದಕ್ಕೆಲ್ಲ ಕೇಳ್ಬೇಕಪ್ಪ. ಅಂದ್ರೆ ನನಗಿಂತ ಇವಳೇ ಹೆಚ್ಚಾಗ್ಬಿಟ್ಲಲ್ವಾ? ಅಯ್ಯೋ, ಹೆಚ್ಚು ಇಲ್ಲ ಕಡಿಮೆನೂ ಇಲ್ಲ ಕಣೋ, ನಾನೇನೋ ತಮಾಷೆ ಮಾಡಿದೆ ಅಷ್ಟೇ. ತಗೋ, ಔಟ್ ಹೌಸ್ ಬೀಗದ ಕೈ, ಈ ಸಾಮಾನೆಲ್ಲ ತಗೊಂಡೋಗಿ ಬೀಗ ತೆಗೆದು ಒಳಗಡೆ ಇಟ್ಬಿಟ್ ಬಾ. ಯಾರು? ನಾನಾ? ಹಾ, ಮತ್ತಿನ್ಯಾರು? ಹೌದು ಸರ್, ನಾನು ಇನ್ ಮುಂದೆ ಇದೇ ಔಟ್ ಹೌಸಲ್ಲಿ ಇರ್ತೀನಿ. ಇಲ್ಲ ಇಲ್ಲ, ಇದಕ್ಕೆಲ್ಲ ನಾನು ಒಪ್ಪಲ್ಲ. ಅರುಣ್, ನೀನ್ ಒಬ್ಬ ನೋಟಿಂದ ಸರ್ಕಾರ ಬದಲಾಗತ್ತೇನೋ? ಸುಮ್ಮನೆ ಹೇಳ್ದಷ್ಟು ನೀವು ನೋಡ್ತಾ ಇರಿ ನಿಮ್ ಮದ್ವೆನ ನಾನು ಹೇಗ್ ಮಾಡಿಸ್ತೀನಿ ಅಂತ. ಹೋಗೆ. ಸರ್, ನನ್ನ ಕೈಲಿ 4 ಫೈಲ್ ಇದೆ.
ಅದರಲ್ಲಿ ಎಷ್ಟೊಂದು ಡಾಕ್ಯುಮೆಂಟ್ಸ್ ಇದೆ, ಅವೆಲ್ಲದಕ್ಕೂ ಅವ್ರ ಸಿಗ್ನೇಚರ್ ಬೇಕು. ಅದ್ರ ಮಧ್ಯ ಒಂದು ಖಾಲಿ ಸ್ಟ್ಯಾಂಪ್ ಪೇಪರ್ ಇಟ್ಟಿದ್ದೀನಿ. ಅದೆಲ್ಲಕ್ಕೂ ಸೈನ್ ಮಾಡುವಾಗ ಇದೊಂದು ಪೇಪರ್ ಮೇಲೆ ಗಮನ ಹೋಗಲ್ಲ. ಸಿಗ್ನೇಚರ್ ಒಂದು ಸಿಕ್ಬಿಟ್ರೆ ಸಾಕು, ಸೀಲ್ ಹೇಗೋ ಮಾಡ್ಬಿಡ್ಬೋದು. ಯಾವುದು ಕೂಡ ಅಷ್ಟು ಸುಲಭ ಅಲ್ಲ ಅಷ್ಟಲ್ಲ. ಯಾವುದಕ್ಕೂ ನೀನು ಹುಷಾರಲ್ಲಿ ನೀನಿರೋದು ಒಳ್ಳೆಯದು. ಖಂಡಿತ ಸರ್. ನಾನು ಅವಾಗ ವರುಣ್ ಸರ್ ಟೆಂಡರ್ ಅಪ್ಲೈ ಮಾಡಿದ ಹಾಗೆ ತಡೆದಿರ್ಲಿಲ್ವಾ ಸರ್? ಇದು ಕಷ್ಟ ಆಗಲ್ಲ, ನಂಬಿಕೆ ಇಡಿ. ಆ ನಂಬಿಕೆ ಇಡೋಕೆ ಈಗ ಭಯ ಆಗ್ತಿರೋದಷ್ಟಲ್ಲ. ಈಗಾಗಲೇ ಕಂಪ್ನಿಯಿಂದ ಸಸ್ಪೆಂಡ್ ಆಗಿ ಒಳಗಡೆ ಸೇರ್ಕೊಂಡಿದ್ಯಾ. ಹುಷಾರಾಗಿ ಹ್ಯಾಂಡಲ್ ಮಾಡು, ದುಡುಕ್ಬೇಡ. ಖಂಡಿತ ಸರ್. ಹೋದ ಸಲ ನಾನು ನನ್ನ ಕೆಲಸದಲ್ಲಿ ಸಕ್ಸಸ್ ಆಗಿದೆ, ಆದರೆ ಟೆಂಡರ್ ರೀಕಾಲ್ ಆಗಿದ್ದಲ್ವಾ ಸರ್? ಆದರೆ ಈ ಸಲ ಹಾಗಾಗಲ್ಲ ಸರ್. ಅದೇನೇ ಆದರೂ ಜಯಲಕ್ಷ್ಮಿ ಮ್ಯಾಮ್ ಕೈಲಿ ಸೈನ್ ಹಾಕ್ಸ್ಕೊಂಡೇ ಬರ್ತೀನಿ. ಓಕೆ, ಗುಡ್ ಲಕ್. ಥ್ಯಾಂಕ್ ಯು ಸರ್. ಏಯ್, ಎಷ್ಟು ವರ್ಷದಿಂದ ನೀನು ಇವ್ರ ಹತ್ರ ಕೆಲಸ ಮಾಡ್ತಾ ಇದೀಯಾ? ಅದನ್ನ ಕೇಳಕ್ ನೀನ್ ಯಾರು? ನಿನ್ಗೆ ಯಾಕವೆಲ್ಲ? ಇಷ್ಟೊತ್ತು ನೀನ್ ಯಾರ ಹತ್ರನೋ ಫೋನಲ್ಲಿ ಮಾತಾಡ್ತಿದ್ಯಲ್ವಾ, ಅವರಿಗೆ ನೀನ್ ಎಷ್ಟು ಹತ್ರದವಳು, ಈ ಮನೆಯವ್ರಿಗೆ ನಾನು ಅಷ್ಟೇ ಹತ್ರದವಳು. ನೀನ್ ಕೇಳಿದ ಪ್ರಶ್ನೆಗೆ ನಾನು ಉತ್ತರ ಕೊಟ್ಟಾಯ್ತು. ಈಗ ನಾನ್ ಕೇಳಿದ ಪ್ರಶ್ನೆ ನೀನ್ ಉತ್ತರ ಕೊಡು. ನೋಡು, ನಾನು ಈ ಕಂಪ್ನಿಗೆ ಸೇರಿ 5 ವರ್ಷ ಆಯ್ತು. ಕೈ ತುಂಬಾ ಸಂಬಳ ಏನೋ ಕೊಡ್ತಾರೆ, ಆದ್ರೆ ಅಗತ್ಯ ಬಿದ್ದಾಗ ಸೈಡ್ ಬಿಸ್ನೆಸ್ ಕೂಡ ಮಾಡಬೇಕಾಗುತ್ತೆ. ಅದಕ್ಕೆ ಅಡ್ಡ ಬಂದವರು ಯಾರು ಉಳಿಯಲ್ಲ. ಕೆಟ್ಟ ಕೆಲಸದಿಂದ ಬಂದಿರೋ ಹಣದಲ್ಲಿ ಹೆಣ ಸುಡೋಕು ಕಟ್ಕೆ ತಗೊಳಕ್ಕಾಗಲ್ಲ. ಅದು ಬಂದಾರಿಲೆ ಕರ್ಗ್ ಹೋಗುತ್ತೆ. ನಿಯತ್ತಾಗಿ ಬಾಳ್ದಷ್ಟು ಜೀವನದಲ್ಲಿ ನೆಮ್ಮದಿ ಇರುತ್ತೆ. ಕಟ್ಟಾಕಿದ ಮಾತ್ರಕ್ಕೆ ಮಾಲಕನ ನಿಯತ್ತಾಗಿರೋದು ನಾಯಿ ಮಾತ್ರ. ಈ ಕಾಲದಲ್ಲಿ ಮನುಷ್ಯನ ನಿಯತ್ತಿಗೆ ಬೆಲೆ ಇಲ್ಲ. ಮೇಡಮ್, ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಮೇಡಮ್. ಇದರಲ್ಲಿ ಖಾಲಿ ಸ್ಟ್ಯಾಂಪ್ ಪೇಪರ್ ಹೇಗ್ ಬಂತು ಅಂತ ಖಂಡಿತವಾಗ್ಲೂ ನಂಗೆ ಗೊತ್ತಿಲ್ಲ. ನಾನು ನಂಬಿ. ಏನು ಖಾಲಿ ಸ್ಟ್ಯಾಂಪ್ ಪೇಪರ್? ಹೇ, ಮತ್ತೆ ಏನು ಹೊಸ ಪ್ಲಾನ್ ಮಾಡಿದ್ಯಾ ನೀನು? ಸರ್, ನಿಜವಾಗ್ಲೂ ನಂಗೆ ಗೊತ್ತಿಲ್ಲ ಸರ್. ಈ ಮೇಡಮ್ ನೋಡಿದಕ್ಕೆ ಸರಿ ಹೋಯ್ತು. ಇಲ್ಲ ಅಂದಿದ್ರೆ ಯಾರೋ ಮಾಡಿದ ಕೆಲ್ಸಕ್ಕೆ ನನ್ ಮೇಲೆ ಆಪಾದನೆ ಬರ್ತಿತ್ತು. ಮೇಡಮ್, ಯು ಸೇವ್ಡ್ ಅಸ್. ಏಯ್, ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ನಿಜವಾದ ಕಲ್ಪ್ರಿಟ್ ಯಾರು ಅಂತ ಗೊತ್ತಾಗುತ್ತೆ. ನಾನು ಈಗಲೇ ಪೊಲೀಸಿಗೆ ಫೋನ್ ಮಾಡ್ತೀನಿ. ಪ್ಲೀಸ್ ಬೇಡ ಸರ್, ಸುಮ್ಮನೆ ಪೊಲೀಸ್ ತನಕ ಎಲ್ಲ ಯಾಕೆ ಹೋಗೋದು? ನೋಡು, ಅಷ್ಟು ಫೈಲ್ಸ್ಗಳನ್ನ ನನಗೆ ಕೊಟ್ಟೋಗು. ಜಯಲಕ್ಷ್ಮಿ ಮೇಡಮ್ ಕೈಲಿ ಸೈನ್ ಹಾಕಿಸಿ ನಾನೇ ಆಫೀಸಿಗೆ ಕೊಟ್ಟು ಕಳಿಸ್ತೀನಿ. ಸಾರಿ ಸರ್, ಇನ್ಯಾವತ್ತೂ ಈಗಾಗಲ್ಲ. ಫೈಲ್ ಕೊಡು ಒಂದೇ. ಹೊರಡು. ಬರ್ತೀನಿ ಸರ್, ಬರ್ತೀನಿ ಮೇಡಮ್. ಪಾಪ, ಅವ್ರು ನಿನ್ನೆ ರಾತ್ರಿ ಎಷ್ಟು ಸತಿ ಫೋನ್ ಟ್ರೈ ಮಾಡಿದ್ರೋ ಏನೋ, ಎಷ್ಟು ಗಾಬರಿ ಆಗಿರ್ತಾರೋ. ಫೋನ್ ಚಾರ್ಜ್ ಆದ ಕೂಡಲೇ ಮೊದಲು ಅವ್ರಿಗೆ ಫೋನ್ ಮಾಡಬೇಕು. ಅವ್ರು ನನ್ನ ಕೇರ್ಲೆಸ್ ಅಂತ ಅನ್ಕೊಳಲ್ವಾ? ನಾನು ಮಾಡೋದೆಲ್ಲ ಒಂದೊಂದಲ್ಲ. ಫೋನ್ ಸ್ವಲ್ಪ ಚಾರ್ಜ್ ಆಗಲಿ, ಆಮೇಲೆ ಅವ್ರಿಗೆ ಫೋನ್ ಮಾಡ್ತೀನಿ. ಇಷ್ಟೊತ್ತಲ್ಲಿ ಅವ್ರು ಬ್ಯುಸಿ ಇರ್ತಾರೋ ಏನೋ. ಒಂದು ಮೆಸೇಜ್ ಹಾಕ್ಬಿಡ್ಲಾ? ಅದೇ ಸರಿ ಅನ್ಸುತ್ತೆ. ಅಲ್ಲ, ಹಂಗೆ ಫೋನ್ ಕಟ್ಟಾದ್ಮೇಲೆ ಬರೀ ಒಂದು ಮೆಸೇಜ್ ಹಾಕಿದ್ರೆ ಸರಿ ಇರುತ್ತಾ?
ಏನು ಅಂದ್ಕೊಳ್ತಾರೋ ಏನೋ. ಸರಿ, ಫೋನ್ ಚಾರ್ಜ್ ಆಗಲಿ, ಆಮೇಲೆ ಫೋನೇ ಮಾಡ್ತೀನಿ. ಹಲೋ ಹಲೋ, ಹೇಗಿದ್ದೀರಾ? ಹುಷಾರಾಗಿದ್ದೀರಾ ತಾನೇ? ಎಲ್ಲ ಸರಿ ಇದೆಯಾ? ರಾತ್ರಿ ಏನಾದರೂ ಪ್ರಾಬ್ಲಮ್ ಆಯಿತಾ? ಆರ್ ಯು ಸೇಫ್ ಆ್ಯಂಡ್ ಆಲ್ ರೈಟ್? ಸಮಾಧಾನ. ನಾನು ಚೆನ್ನಾಗೇ ಇದ್ದೀನಿ, ಎಲ್ಲ ಆರಾಮಾಗಿದೆ, ನೋ ಪ್ರಾಬ್ಲಮ್. ನಿಮ್ಮ ಧ್ವನಿ ಕೇಳಿದ ಮೇಲೆ ಸಂತೋಷ ಆಯಿತು. ರಾತ್ರಿ ಇದ್ದಕ್ಕಿದ್ದಂಗೆ ಫೋನ್ ಕಟ್ ಆಯ್ತಲ್ಲ, ನೀವು ಒಬ್ಬರೇ ಬೇರೆ ಇರ್ತೀರಾ, ಹೇಗಿದ್ದೀರೋ ಏನೋ ಅಂತ ಟೆನ್ಷನ್ ಆಗಿತ್ತು. ಒಂದು ಕಡೆ ನೀವು ಮನೆಯೊಳಗೆ ಇರ್ತೀರಾ, ಏನೂ ಪ್ರಾಬ್ಲಮ್ ಆಗಿರಲ್ಲ ಅಂತ ಅನ್ನಿಸ್ತಿತ್ತು. ಇನ್ನೊಂದು ಕಡೆ ನೀವು ಒಬ್ಬರೇ ಇರ್ತೀರಾ ಅಂತ ಭಯ ಆಗ್ತಿತ್ತು. ಫಸ್ಟ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಕಾಳಜಿಗೆ. ಎರಡನೇದು, ಹೆದರೋ ಅಂಥದ್ದು ಏನೂ ಆಗಿಲ್ಲ. ಐ ಆಮ್ ಇನ್ ಸೇಫ್ ಪ್ಲೇಸ್. ಎಸ್, ಐ ನೋ. ನೀವು ಯಾವ ಕಿತ್ತೂರು ರಾಣಿ ಚೆನ್ನಮ್ಮಂಗೂ ಕಡಿಮೆ ಅಲ್ಲ. ಅಲ್ಲ, ಇದುವರೆಗೂ ನೀವು ನನ್ನ ಮುಖನೇ ನೋಡಿಲ್ಲ, ಆದರೂ ನಿಮ್ಗೆ ನನ್ನ ಮೇಲೆ ಇಷ್ಟೊಂದು ಕಾನ್ಫಿಡೆನ್ಸಾ? ಇಷ್ಟು ಹೇಳೋಕ್ಕೆ ಮುಖ ಯಾಕ್ರಿ ನೋಡಬೇಕು? ಇಷ್ಟು ದೊಡ್ಡ ಊರಿಗೆ ಬರಿಗೈಯಲ್ಲಿ ಬಂದು ಬದುಕು ಕಟ್ಕೊಂಡವ್ರು ನೀವು. ನಿಮಗಿಷ್ಟು ಧೈರ್ಯ ಇಲ್ಲದೆ ಇದ್ದಿದ್ರೆ ಇಷ್ಟೊತ್ತಿಗೆ ನೀವು ಹರವರ ಆಗ್ತಿದ್ರಿ. ಅದ್ರಲ್ಲಿ ನನ್ನ ಧೈರ್ಯ ಏನು ಬಂತು? ಇದಕ್ಕೆಲ್ಲ ಕಾರಣ ನನ್ನ ಚಿಕ್ಕಮ್ಮ. ಸದಾ ನಾನು ಒಳ್ಳೆಯದನ್ನೇ ಬಯಸೋ ನಮ್ಮಪ್ಪನ ಹಾರೈಕೆ, ಮತ್ತೆ ನನಗೆ ಊರಲ್ಲಿ ಸಿಕ್ಕಿರೋ ನಿಮ್ಮಂಥ ಒಳ್ಳೆ ಜನ, ಆ ದೇವ್ರ ಆಶೀರ್ವಾದ. ಅಂತೂ ನಿಮ್ಮ ಲಿಸ್ಟಲ್ಲಿ ನನಗೂ ಸ್ವಲ್ಪ ಜಾಗ ಕೊಟ್ಬಿಟ್ರಿ, ಮಿಸ್ ಕನಕ. ಕನಕನ? ಯಾರದು? ನಿಮ್ಮ ಹೆಸರು ಕನಕ ಇರ್ಬೋದೇನೋ ಅಂತ ಸುಮ್ಮನೆ ಹಿಂಗೆ ರ್ಯಾಂಡಮಾಗಿ ಟ್ರೈ ಮಾಡಿದೆ. ಹೋಗಲಿ ಬಿಡಿ. ಹುಡುಕಿ ಇನ್ನೂ ಹುಡುಕ್ತಾನೇ ಇರಿ. ರೀ, ನಿಮಗೆ ನನ್ನ ಬಗ್ಗೆ ಸ್ವಲ್ಪನೂ ಕರುಣೆನೇ ಇಲ್ವಲ್ರಿ? ಎಲ್ಲ ಇದೆ, ಆದರೆ ಎಕ್ಸಾಮಲ್ಲಿ ನೋ ಚೀಟಿಂಗ್. ನನ್ನ ಹೆಸರನ್ನು ಕಂಡುಹಿಡಿತೀನಿ ಅಂತ ಹೇಳಿದ್ದೀರಾ, ಕಂಡುಹಿಡಿಬೇಕು ಅಷ್ಟೇ. ರೀ, ನಾನು ನಿಮ್ಮ ಹೆಸರು ಕಂಡುಹಿಡಿಯೋವರೆಗೂ ನೀವು ನಿಮ್ಮ ಹಠ ಬಿಡಲ್ಲ ಬಿಡಿ. ಆಯಿತು, ಒಳ್ಳೇದಾಗಲಿ. ಈಗ ನನ್ನ ಕೆಲ್ಸಕ್ಕೆ ಟೈಮ್ ಆಯಿತು, ಫೋನ್ ಇಡ್ಲಾ? ಸರಿ ಹಾಗಾದರೆ ನನಗೂ ಆಫೀಸಿಗೆ ಹೊರಡೋ ಟೈಮ್ ಆಯಿತು. ಟೇಕ್ ಕೇರ್. ಬಾಯ್. ಬಾಯ್.